ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ನಾವು ಈ ವಿಡಿಯೋ ಬಂದುಬಿಟ್ಟು KCT, PGCT, DCT ಸ್ಟೂಡೆಂಟ್ಸ್ಗೆ ಇರುತ್ತೆ. ಓಕೆನಾ? DCT ಅಂದರೆ ಡಿಪ್ಲೊಮಾ CT ಸ್ಟೂಡೆಂಟ್ಸ್. ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ಥರ ಇರುತ್ತೆ? ನಾನು ಒಂದು ಅಡ್ಮಿಷನ್ ತೊಗೊಳ್ಬೇಕು, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್, MBA, MCA ಇಲ್ಲ DCTಯಿಂದ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಅಡ್ಮಿಷನ್ ತೊಗೊಳ್ಬೇಕಂತಂದರೆ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಏನಾದರೂ ಮಿಸ್ಟೇಕ್ ಆದರೆ ಸೀಟ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ. ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇರ್ತೀನಿ. ಇಲ್ಲೆಲ್ಲ ಸ್ಟೆಪ್ಸ್ ಇದೆ. ಈಗ ಸ್ಟೆಪ್ಸ್ ಇದೆ ಎಷ್ಟಂತಂದರೆ ಒಂದು ಟೋಟಲ್ 15 ಸ್ಟೆಪ್ಸ್ ಇರುತ್ತೆ. ಇಲ್ಲಿ 13 ಮೆನ್ಷನ್ ಮಾಡೋರ ನಮ್ಮ ಟೀಮ್ ಅವರು. 15 ಸ್ಟೆಪ್ಸ್ ಇರುತ್ತೆ. ನಾನು 15 ಸ್ಟೆಪ್ಸ್ನು ಕಂಪ್ಲೀಟಾಗಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ. ಇದು 2026 ಸ್ಟೂಡೆಂಟ್ಸ್ ಇವಾಗ ಯಾರೆಲ್ಲ ಕೌನ್ಸಿಲಿಂಗ್ ಪ್ರೋಸೆಸ್ ಅಟೆಂಡ್ ಮಾಡ್ತಾ ಇದ್ದಾರೆ, KCT, PGCT, DCT ನೀಟ್ ಸ್ಟೂಡೆಂಟ್ ಕೂಡ ಕರ್ನಾಟಕದಲ್ಲಿ ಅಡ್ಮಿಷನ್ ತೊಗೊಳ್ಬೇಕಂತಿದ್ದಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಬರೀ 2026 ಅಂತ ಅಲ್ಲ, ಯಾವಾಗಲೂ ನೀವು KA ಥ್ರೂಲಿಂದ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಂದ್ರೆ ಪ್ರೋಸೆಸ್ ಸೇಮ್ ಇರುತ್ತೆ. ಬಟ್ ಇವಾಗ ವಿಡಿಯೋ ಮಾಡ್ತಾ ಇರೋದು 26ಅಲ್ಲಿ. ಸೊ ನಿಮ್ಗೆ ಜಾಸ್ತಿ ಅನ್ವಯ ಆಗ್ತಾ ಇರುತ್ತೆ. ಏನಂತಂದರೆ ಎಷ್ಟೋ ಜನ ನಮಗೆಲ್ಲ ಮೆಸೇಜ್ ಆಗ್ತಾಯಿದ್ರು, KCT ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಸರ್, ನಮ್ಮದು ಮಗಳು ಏನಂತಂದರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಪ್ಯಾನಿಕ್ ಆಗ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇದ್ದೀವಿ. ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪೇರೆಂಟ್ಸ್ ಎಲ್ಲ ಫುಲ್ ಸಪೋರ್ಟ್ ಇದ್ದಾರೆ. ಯಾಕಂದರೆ ನನಗೆ ಕಾಲ್ ಎಲ್ಲ ಬಂದಿರೋದು, ಮೆಸೇಜ್ ಬಂದಿರೋದು ಜಾಸ್ತಿ ಪೇರೆಂಟ್ಸಿಂದಾನೆ. ಸೊ ವೀಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ನೀವು ಇವಾಗ ಏನಂತಂದರೆ KCT ಕೌನ್ಸಿಲಿಂಗ್ ಪ್ರೊಸೆಸ್ಸು ರಿಸಲ್ಟ್ ಬಂದ ಮೇಲೆ ಸ್ಟಾರ್ಟ್ ಆಗಲ್ಲ. ಆ್ಯಕ್ಚುಲಿ ಏನಂತಂದರೆ ನೀವು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿದ್ದಾನೆ ಸ್ಟಾರ್ಟ್ ಆಗಿರುತ್ತೆ. ಆಲ್ರೆಡಿ ನಿಮ್ಮದು ಸ್ಟಾರ್ಟ್ ಆಗಿದೆ. KCT, PGCT, DCT. KCT ಅದರ ಅಪ್ಲಿಕೇಶನ್ ಮುಗಿದಿದೆ, ಎಡಿಟ್ ವಿಂಡೋ ಕೂಡ ಹಾಕಿದ್ರು, ಅದು ಕೂಡ ಮುಗಿದಿದೆ. ಮತ್ತೆ ಎಡಿಟ್ ವಿಂಡೋ ಓಪನ್ ಮಾಡ್ತಾರೆ. ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. SC ಇಂಟರ್ನಲ್ ರಿಸರ್ವೇಷನ್ ಅಂತ ಇದೆ, ABC, ಅದೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಎಷ್ಟೋ ಜನಕ್ಕೆ ಮತ್ತೆ ನಿಮ್ಮದು ಕಾಸ್ಟ್ ಇದ್ದರೂ ಜನರಲ್ ಅಂತ ಬಂದಿದೆ. ಬಟ್ ಎಡಿಟ್ ವಿಂಡೋ ಕಂಪಲ್ಸರಿ ಬಿಟ್ಟೇ ಬಿಡ್ತಾರೆ. ರಿಸಲ್ಟ್ ಬಂದಮೇಲೆ ಅಂತೂ ಬಿಡಲೇಬೇಕು. ಏನಕ್ಕಂತಂದರೆ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಸ್ಟೂಡೆಂಟ್ಸು ಬಿಫೋರ್ ಕೌನ್ಸಿಲಿಂಗ್ ಕರೆಕ್ಷನ್ ಮಾಡ್ಕೊಳ್ಳಿ ಅಂತ. KA ಕೂಡ ಸಪೋರ್ಟ್ ಮಾಡೋದು ಸ್ಟೂಡೆಂಟ್ಸ್ಗೋಸ್ಕರನೇ. ನೀವೇನು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. PGCTದವ್ರದ್ದು ಅಪ್ಲಿಕೇಶನ್ ಎಂಡು 8th ಏಪ್ರಿಲ್ಗೆ ಆಗ್ತಾ ಇದೆ. ಮತ್ತೆ ನಿಮ್ಗೆ ಎಡಿಟ್ ವಿಂಡೋ ಬಿಡ್ತಾರೆ, 2 ಸಲ ಎಡಿಟ್ ವಿಂಡೋ ಬಿಡ್ತಾರೆ. ಅದನ್ನೆಲ್ಲನೂ ಕ್ಲಿಯರಾಗಿ ಹೇಳ್ತೀವಿ. DCTದವ್ರು ಇವತ್ತೇ ಕೌನ್ಸಿಲಿಂಗ್ ಏನಂತಂದರೆ ಅಪ್ಲಿಕೇಶನ್ ಎಂಡ್ ಡೇಟ್ ಇದೆ, ಮತ್ತು ನಿಮಗೂ ಎಡಿಟ್ ಡೇಟ್ ಬಿಡ್ತಾರೆ. ಅಪ್ಲಿಕೇಶನ್ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ನಾವು ನಮ್ಮದು ಏನಂತಂದರೆ ಯೂಟ್ಯೂಬ್ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಫ್ಯಾಮಿಲಿ ಏನಂತಂದರೆ KCT, PGCT ಸಪೋರ್ಟ್ ಮಾಡ್ತಾಯಿತ್ತು. DCT ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾರಾದರೂ ನೀವು DCT ಸ್ಟೂಡೆಂಟ್ಸ್ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಹಾಕಿ DCT ಅಂತ. ಸೊ ನೀವು ಕೂಡ ಜಾಸ್ತಿ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆದ್ರಿ ಅಂತಂದರೆ ನಾವು DCT ಕೂಡ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತೀವಿ. ನೀವೇನಾದರೂ ಮಿಸ್ಟೇಕ್ ಮಾಡಿದ್ರು ಈ ವಿಡಿಯೋ ಮತ್ತೆ ಏನಂತಂದರೆ ಆಫ್ಟರ್ ನೀಟ್ ರಿಸಲ್ಟ್ ಹೌ ಟು ಅಪ್ಲೈ ಫಾರ್ ಕೌನ್ಸಿಲಿಂಗ್ ಅದು ಕೂಡ ಇರುತ್ತೆ. ಎಲ್ಲನೂ ಸೇಮ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತಂದರೆ. ನಿಮ್ದು ರಿಯಲ್ ಬ್ಯಾಟಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ. ನೀವೇನಾದರೂ ಒಂದು ರಾಂಗ್ ಕಾಲೇಜ್ ಆರ್ಡರ್ ಹಾಕಿದರೆ, ಒಂದು ರಾಂಗ್ ಮಿಸ್ಟೇಕ್ ಮಾಡಿದರೆ ನಿಮ್ಮ ಡ್ರೀಮ್ ಸೀಟ್ ಏನಾಗುತ್ತೆ, ಮಿಸ್ ಆಗುತ್ತೆ. ನೀವೇನಾದರೂ ಮತ್ತೆ ಆ ಕಡೆ ಈ ಕಡೆ ಚಾಯ್ಸ್ ಎಂಟ್ರಿ ಏನಾದರೂ ಮಾಡೋಕ್ಕೆ ಹೋಗಿ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಕಾಲೇಜೇ ನೀವು KCT ಅಂದರೆ ಔಟ್ ಆಗಿರ್ತೀರ. ಫುಲ್ ಈ ವರ್ಷನೇ ನಿಮ್ಮದು ವೇಸ್ಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಲೈಕ್ ಮಾತ್ರ ಕಂಪಲ್ಸರಿ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಇವಾಗ ಬನ್ನಿ ಸ್ಟೆಪ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸ್ಟೆಪ್ 1 ಏನಂತಂದರೆ ಫುಲ್ ಸ್ಟೆಪ್ಸ್ ಇದೆ. ನಾನು ಒನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ಮತ್ತು ಅದಕ್ಕೂ ರಿಪ್ಲೈ ಮಾಡ್ತಾ ಇರ್ತೀವಿ ನಮ್ಮ ಟೀಮ್ ಕಡೆಯಿಂದ. ಸ್ಟೆಪ್ 1 KCT ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್. ಇವಾಗ CT ಸ್ಟೂಡೆಂಟ್ಸು ಆಲ್ರೆಡಿ ಹಾಕಿದ್ದೀರಾ. KCT ಅಂತಲ್ಲ, KCT, PGCT ಎಲ್ಲನೇ ಅಂದ್ಕೊಳ್ಳಿದು. KCT ಸ್ಟೂಡೆಂಟ್ಸ್ ಹಾಕಿದ್ದೀರಾ, ಎಡಿಟ್ ವಿಂಡೋದಲ್ಲಿ ಎಡಿಟ್ ಕೂಡ ಮಾಡಿದ್ದಾರೆ, ಇನ್ನೂ ಮಿಸ್ಟೇಕ್ಸ್ ಇದೆ, ಮತ್ತೆ ಎಡಿಟ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಟೆನ್ಷನ್ ಆಗಕ್ಕೆ ಹೋಗ್ಬಿಡಿ. PGCTದವರು ಏಪ್ರಿಲ್ 8th ಇದೆ. ಎಕ್ಸ್ಟೆಂಡ್ ಕೂಡ ಆಗೋ ಚಾನ್ಸಸ್ ಇದೆ. ಏನಕ್ಕಂತಂದರೆ PGCT ಅವ್ರ ಅಪ್ಲಿಕೇಶನಲ್ಲಿ ಸ್ವಲ್ಪ ಎರರ್ಸ್ ಬರ್ತಾ ಇದೆ, ಮಿಸ್ಟೇಕ್ಸ್ ಬರ್ತಾ ಇದೆ, ಮತ್ತು ನಿಮಗೆ ಸ್ಟಡಿ ಡೀಟೇಲ್ಸ್ ಎಂಟರ್ ಮಾಡೋಕ್ಕಾಗ್ತಲ್ಲ. ನಿಮ್ಮ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತೆ, ಮತ್ತು ನಿಮಗೂ ಎಡಿಟ್ ವಿಂಡೋ ಕೂಡ ಓಪನ್ ಆಗುತ್ತೆ. ಎಲ್ಲರೂ ಎಡಿಟ್ ವಿಂಡೋಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದನ್ನೆಲ್ಲ ನಾನು ಕಮೆಂಟಲ್ಲಿ ಹೇಳಿದ್ದೀನಿ. ನಿನ್ನೆ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅದರಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. DCT ಕೂಡ ಏನಾದರೂ ಕ್ವಶನ್ಸ್ ಇದ್ದರೆ ಹಾಕಿರಿ, ನಾವು ಆನ್ಸರ್ನ ಮಾಡ್ತಾ ಇರ್ತೀವಿ. ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್ ಆಲ್ರೆಡಿ ಪ್ರೊಸೆಸ್ ಮುಗಿದಿದೆ. ಎಡಿಟ್ ವಿಂಡೋ KCT ಮುಗಿದಿದೆ, ಮತ್ತು ಇನ್ನೂ ಸ್ಟಾರ್ಟ್ ಆಗುತ್ತೆ. 3 ಎಡಿಟ್ ವಿಂಡೋ ಬಿಡ್ತಾರೆ. ಫಸ್ಟ್ ಆಫ್ಟರ್ ಅಪ್ಲಿಕೇಶನ್ ಇರುತ್ತೆ, ಸೆಕೆಂಡು ಆಫ್ಟರ್ ರಿಸಲ್ಟ್ ಇರುತ್ತೆ, ಬಿಫೋರ್ ಎಕ್ಸಾಮ್ ಕೂಡ ಸಮ್ಟೈಮ್ಸ್ ಬರೋ ಚಾನ್ಸಸ್ ಇರುತ್ತೆ ಎಡಿಟ್ ವಿಂಡೋ. PGCTಗೆ ಎಡಿಟ್ ವಿಂಡೋ ಮತ್ತೆ ಆಫ್ಟರ್ ರಿಸಲ್ಟ್ ಕಂಪಲ್ಸರಿ ಓಪನ್ ಮಾಡ್ತಾರೆ. DCT ಕೂಡ ಎಡಿಟ್ ವಿಂಡೋನ ಓಪನ್ ಮಾಡ್ತಾರೆ. ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಅಡ್ಮಿಟ್ ಕಾರ್ಡ್ ರಿಲೀಸು ಆಲ್ರೆಡಿ KCTಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋ ವಿಡಿಯೋನೂ ಮಾಡಿದ್ದೀನಿ. PGCT ಅಡ್ಮಿಟ್ ಕಾರ್ಡ್ ರಿಲೀಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. KCTದು ಏಪ್ರಿಲ್ 10ಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ, ಮತ್ತು ಎಕ್ಸಾಮ್ ಡೀಟೇಲ್ಸ್ ಎಲ್ಲನೂ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನ ತೋರಿಸ್ತೀನಿ ನೋಡಿ ಇವಾಗ.
ಇಲ್ಲಿದೆ. ಇಲ್ಲಿ ಬಂದ್ಬಿಟ್ಟು ಕಾಲೇಜ್ ಅಣ್ಣ KCT 2026 ಅಂತ ಸರ್ಚ್ ಮಾಡಿ. ಅವಾಗ ಇಲ್ಲೆಲ್ಲ ವೀಡಿಯೋಸು ಬರ್ತಾ ಇರುತ್ತೆ. ಇಲ್ಲೊಂದು ವೀಡಿಯೋ ಇದೆ, ಅಡ್ಮಿಟ್ ಕಾರ್ಡ್ ರಿಲೀಸ್ ಔಟ್ ಟು ಡೌನ್ಲೋಡ್ KCT ಹಾಲ್ ಟಿಕೆಟ್ ಅಂತ. ಮತ್ತು ಪ್ರಸನ್ನ ಸರ್ ಹೇಳಿರೋದಿದೆ. ನಾನು ಈ ವಿಡಿಯೋಸನ್ನು ಏನು ಮಾಡಿರ್ತೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಅಂದರೆ ಯಾವ ರೀತಿ ಅಂತಂದರೆ, ನಂದು ಈ ವಿಡಿಯೋನ ನಾನು ಇವಾಗ ಕೊಟ್ಟಿರೋ ವಿಡಿಯೋ ಈ ರೀತಿ ನೋಡ್ತಾ ಇರ್ತೀರ ನೀವು. ಇಲ್ಲಿ ಮೋರ್ ಅಂತ ಇರುತ್ತೆ ನೋಡಿ, ಮೋರ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ಈ ಥರ ಇದ್ರ ಮೇಲೆ ನೀವು ಇಲ್ಲಿ ಬಂದು ಏನು ಮಾಡಬೇಕಿಲ್ಲ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ಓಪನ್ ಆಗಿಬಿಡುತ್ತೆ ನಿಮ್ಮದು. ಓಕೆನಾ? PGCT ಸ್ಟೂಡೆಂಟ್ಸ್ಗೋಸ್ಕರನೂ ವಿಡಿಯೋ ಮಾಡಿದ್ದೀನಿ. ಅಪ್ಲಿಕೇಶನ್ ಹಾಕೋದು, ಅಡ್ಮಿಟ್ ಕಾರ್ಡ್ ಬಗ್ಗೆ ಅದೆಲ್ಲ ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ಕಾಲೇಜ್ ಅಣ್ಣ ಗೈಡ್ PGCT ಅಂತ ಸರ್ಚ್ ಮಾಡಿದ್ರೂ ಬರುತ್ತೆ, ಇಲ್ಲ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ? ಮತ್ತೆ ಏನಂತಂತಂದರೆ KCT PGCT DCT ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಇದು ಎಡಿಟ್ ಏನಂದರೆ ಎಡಿಟ್ ವಿಂಡೋ ಮತ್ತೆ ನಿಮಗೆ ಬಿಡ್ತಾರೆ. ನಿಮ್ಮ ಕರೆಕ್ಷನ್ನ ನೀವು ಮಾಡ್ಕೊಳ್ಬಹುದು. ಇದು ಬಂದುಬಿಟ್ಟು ಸ್ಟೆಪ್ 5 ವರೆಗಾಯಿತು. ಸ್ಟೆಪ್ 6 ಏನಾಗಿರುತ್ತೆ, ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗುತ್ತೆ. ವಿಡಿಯೋನ ಸ್ವಲ್ಪ ಫಾಸ್ಟ್ ಇದ್ದರೆ ನೀವು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ಟೆಪ್ 6 ಏನಾಗಿತ್ತು ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಯಾವ ರೀತಿ, ರಿಸಲ್ಟ್ ಎಲ್ಲ ಬಂದಮೇಲೆ ನೀವು ಎಡಿಟ್ ಎಲ್ಲ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಇವಾಗ ಶೋ ಮಾಡ್ತೀನಿ ನೋಡಿ. ವೆರಿಫಿಕೇಷನ್ ಸ್ಲಿಪ್ ಈ ರೀತಿ ಇರುತ್ತೆ. ಓಕೆನಾ? ವೆರಿಫಿಕೇಷನ್ ಸ್ಲಿಪ್ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ನಂಬರ್ ಇರುತ್ತೆ, ನಿಮ್ಮ ಕ್ಯಾಂಡಿಡೇಟ್ ಡೀಟೇಲ್ಸ್ ಇರುತ್ತೆ, ರಿಸರ್ವೇಷನ್ ಡೀಟೇಲ್ಸ್ ಇರುತ್ತೆ, PC ಮಾರ್ಕ್ಸ್ ಇರುತ್ತೆ, ಮತ್ತು ರ್ಯಾಂಕ್ ಕೂಡ ಇರುತ್ತೆ. ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಏನಂತಂದರೆ ಯಾಡ್ ನೀಟ್ ಮಾರ್ಕ್ಸ್ ಟು ಅಪ್ಲೋಡ್ ನೀಟ್ ಡೀಟೇಲ್ಸ್ ಟು KA ಪೋರ್ಟಲ್. ಏನಂತಂದರೆ ನೀವು ನೀಟ್ ಸ್ಟೂಡೆಂಟ್ಸ್ ಏನಾಗಿರ್ತಾರೆ, ನಿಮ್ಮ ಮಾರ್ಕ್ಸ್ ಡೀಟೇಲ್ಸು, ನಿಮ್ಮ ಅಪ್ಲಿಕೇಶನ್ ID ಏನು ಮಾಡಬೇಕಾಗುತ್ತೆ, ನೀವು KA ಪೋರ್ಟಲ್ಲಿ ಅಪ್ಲೋಡ್ ಮಾಡಬೇಕು. ಏನಕ್ಕೆ ಸರ್ ನಾವು ಅಪ್ಲೋಡ್ ಮಾಡಬೇಕು? ಇದು ಬರೀ ಬಂದುಬಿಟ್ಟು ಸ್ಟೂಡೆಂಟ್ಸ್ಗೆ ಅಷ್ಟೇ. ಓಕೆ, ಸಾರಿ, KCT ಸ್ಟೂಡೆಂಟ್ಗೆ ಅಷ್ಟೇ. PGCT ಅದವ್ರದ್ದು ವೆರಿಫಿಕೇಷನ್ ಸ್ಲಿಪ್ಪು ಅದಾದಮೇಲೆ ಡೈರೆಕ್ಟ್ ಜಂಪ್ ಡೌನ್ಲೋಡ್ ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಆಗ್ತಾರೆ. ಓಕೆನಾ? ಸ್ಟೆಪ್ 6 ಆದಮೇಲೆ ಸ್ಟೆಪ್ 9 PGCT. ಬಟ್ ಇದು KCT KE ನೀಟ್ ಸ್ಟೂಡೆಂಟ್ಸ್, UG ನೀಟ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಮಾರ್ಕ್ಸ್ ಏನಾಗಿರುತ್ತೆ ಅಂತಂದರೆ KA ಪೋರ್ಟಲ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋಕ್ಕಂತಾನೆ ಲಿಂಕ್ ಬಿಟ್ಟಿರ್ತಾನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ನೀಟ್ ಡೀಟೇಲ್ಸ್, ನಿಮ್ಮ ಅಪ್ಲಿಕೇಶನ್ ನಂಬರು, ರ್ಯಾಂಕು, ನೀಟ್ದು ಏನಾಗಿರುತ್ತೆ, ಏನು ಡೀಟೇಲ್ಸ್ ಇರುತ್ತೆ ಅದನ್ನು ಹಾಕಿದರೆ ಆಟೋಮೆಟಿಕ್ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕು, ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಸ್ಟೆಪ್ 8 ನೋಡಿ, ಡೌನ್ಲೋಡ್ ಅಪ್ಡೇಟೆಡ್ ಅಪ್ಲಿಕೇಶನ್ ಪ್ರಿಂಟ್. ಅದರಲ್ಲಿ ಏನಾಗಿರುತ್ತೆ, ಇನ್ಕ್ಲೂಡ್ಸ್ ನೀಟ್ ರ್ಯಾಂಕ್ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. KCT ಇವಾಗ ಇದು ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ಇದೆ ಸ್ಟೂಡೆಂಟ್ಸ್, ನೀವು ನೋಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಕೆಳಗಡೆ ಇಲ್ಲಿ ಏನೂ ಇಲ್ಲ, ಬ್ಲ್ಯಾಂಕ್ ಇಲ್ಲ. ನೀವು ಆ್ಯಡ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. UG ನೀಟ್ ರೂಲ್ ನಂಬರ್ ಅಂತ ಬರುತ್ತೆ. ರೂಲ್ ನಂಬರು, ನೀಟ್ ಸ್ಕೋರ್ ಹಾಕಿರ್ಬೇಕಾಗುತ್ತೆ ನೀವು, ಮತ್ತು ಆಲ್ ಇಂಡಿಯಾ ರ್ಯಾಂಕ್ ಅಂತ ಹಾಕಿರ್ಬೇಕಾಗುತ್ತೆ. ಅದು ಹಾಕಿದ್ಮೇಲೆ ಮತ್ತೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಸಾರಿ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ ನೀಟ್ ರಿಸಲ್ಟ್, ಮೆಡಿಕಲ್ ರಿಸಲ್ಟ್ ಕೂಡ ಅಪ್ಡೇಟ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಇದು ಬರೀ ಬಂದುಬಿಟ್ಟು ನೀಟ್ ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಅವ್ರು ಈ ಪ್ರೊಸೆಸ್ ಮಾಡಬೇಕಾಗುತ್ತೆ. KCT ಎಕ್ಸಾಮ್ ಬರೆಯೋರು ಈ ಪ್ರೊಸೆಸ್ ಸ್ಕಿಪ್ ಮಾಡ್ಬೋದು, ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿದೆ ನೋಡಿ, ಮೆಡಿಕಲ್ ಆಯುಷ್ದಿದೆ, ಮತ್ತು BPOದಿದೆ, AHS ಇದೆ, ನ್ಯೂರೋಪತಿದಿದೆ. ಇದೆಲ್ಲ ಮೆಡಿಕಲ್ ರಿಲೇಟೆಡ್ ನೀವು ಎಂಟರ್ ಮಾಡಬೇಕಾಗುತ್ತೆ. ನೀಟ್ ಯಾರಲ್ಲಿ ಬರ್ದಿಲ್ಲ ಅವ್ರಿಗೆ ಇದೆಲ್ಲ ಇರೋದಿಲ್ಲ. B ಫಾರ್ಮದ ಇದೆಲ್ಲ ಇರೋದಿಲ್ಲ, ನೀವು ಸ್ಕಿಪ್ನ ಮಾಡ್ಕೊಳ್ಬೋದು. B ಫಾರ್ಮದೆಲ್ಲ KCT ಮೇಲೆ ಏನೇನಿದೆ ಅದೆಲ್ಲ ಇರುತ್ತೆ. ಅದಾದಮೇಲೆ ಸ್ಟೆಪ್ 9 ರಿಯಲ್ ಬ್ಯಾಟಲ್ ಇವಾಗ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ, ನೀವು ಆಪ್ಷನ್ ಎಂಟ್ರಿ ಇದೆ, ಎಲ್ಲರೂ ಬಂದು ಇಲ್ಲೇ ಮಿಸ್ಟೇಕ್ ಮಾಡೋದು. ಸರಿನಾ? ಏನು ಮಿಸ್ಟೇಕ್ ಮಾಡ್ತೀರಾ ಸರ್, ಏನು ಮಿಸ್ಟೇಕ್ ಆಗಿರುತ್ತೆ ಅಂತಂದರೆ, ನೀವು ಕಾಲೇಜ್ ನಿಮ್ಗೆ ಇಷ್ಟ ಇರುತ್ತೆ, ನಿಮ್ಗೆ ಒಳ್ಳೆ ರ್ಯಾಂಕ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಗೊತ್ತಾಗಿರೋದಿಲ್ಲ ಯಾವ ರೀತಿ ಹಾಕಿರಬೇಕು, ನಾನು ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ. ಯಾವುದೋ ಒಂದು ರ್ಯಾಂಡಮ್ ಆಗಿ ಕಾಲೇಜ್ ಹಾಕಿಬಿಡ್ತೀರಾ, ಅದೇ ನಿಮಗೆ ಸಿಕ್ಬಿಡುತ್ತೆ. ನಿಮ್ಗೆ ಇಷ್ಟ ಆಗಿರೋದಿಲ್ಲ. ಮತ್ತೆ ನೀವು ರೌಂಡ್ 2 ಹೋಗಿರ್ತೀರಾ, ಇಲ್ಲ KA ಕಡೆಯಿಂದ ಔಟ್ ಆಗಿರ್ತೀರಾ, ಕೌನ್ಸಿಲಿಂಗ್ ಪ್ರೊಸೆಸ್ನೇ ಎಂಡ್ ಮಾಡ್ಕೊಂಡಿರ್ತೀರ. ಈ ರೀತಿ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡು ಪೇರೆಂಟ್ಸ್ಗೆ ನೀವು ಕಾಟ ಕೊಡ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರ್ತೀವಿ. ಯಾವುದೇ ನಮ್ಮ ಹತ್ರ ಯಾವುದೇ ಪೇಯ್ಡ್ ಕೌನ್ಸಿಲಿಂಗ್ ಇಲ್ಲ, ನಮ್ಗೆ ಯಾವುದೇ ರೀತಿಯ ಅಮೌಂಟ್ ಕೂಡ ಅವಶ್ಯಕತೆ ಇಲ್ಲ, ನೀವೇನು ಕೊಡೋದಿಲ್ಲ. ನೀವು ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಮಾಡ್ತೀರಿ ಅಂತಂದರೆ, ನಾವು ಮಾಡೋ ವೀಡಿಯೋಕ್ಕೆ ಲೈಕ್ ಮಾಡಿ ಅಷ್ಟೇ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಷ್ಟೇ. ಅಮೌಂಟ್ ಏನು ನಮಗೇನು ಯಾರ್ದು ಅಮೌಂಟ್ ಏನು ಬೇಕಾಗಿಲ್ಲ. ಓಕೆನಾ? ಮತ್ತು ಕಂಬೈನ್ಡ್ ಕೌನ್ಸಿಲಿಂಗ್ ಇರುತ್ತೆ, MBBS, ಇಂಜಿನಿಯರಿಂಗು, ಡೆಂಟಲ್, ಅದರ್ ಕೋರ್ಸಸ್, ಅದ್ರ ಬಗ್ಗೆ ಎಲ್ಲಾನು ಕ್ಲಿಯರಾಗಿ ಹೇಳ್ತಾ ಇರ್ತೀವಿ. ಆಮೇಲೆ ಸ್ಟೆಪ್ 10 ಬಂದುಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಆದಮೇಲೆ ಇದು ಫಸ್ಟ್ ರೌಂಡ್ ಆದಮೇಲೆ ಬರುತ್ತೆ ಸ್ಟೆಪ್. ಇಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ಸ್ಟೆಪ್ 10
ಫಸ್ಟ್ ರೌಂಡ್ ಓಕೆ. ಅದಾದಮೇಲೆ ಮಾರ್ಕ್ಸ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ. ನಿಮ್ಮ ಮಾರ್ಕಲ್ಲಿ ಎಕ್ಸಾಂಪಲ್ ಆರ್ ವಿ ಕಾಲೇಜು, ರೇವಾ ಕಾಲೇಜು ಬಂದಿತ್ತು ಅಂತಂದರೆ 99 ಅದೇ ಬಂದಿರುತ್ತೆ. ಯಾವುದೋ ಒಂದು ಪರ್ಸೆಂಟ್ ಚೇಂಜ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಅಪ್ಗ್ರೇಡೇಷನ್ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಕೂಡ ಸ್ಟೂಡೆಂಟ್ ಚೇಂಜ್ ಮಾಡ್ತಾ ಇರ್ತಾರೆ ಅವ್ರ ಆಪ್ಷನ್ ಎಂಟ್ರೀಸು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಫಸ್ಟ್ ರೌಂಡ್ ಆದಮೇಲೆ ಮತ್ತೆ ಆಪ್ಷನ್ಸ್ ಚಾಯ್ಸ್ ಅಂತ ಕೊಡ್ತಾರೆ. ಚಾಯ್ಸ್ ಎ ಬಿ ಸಿ ಡಿ. ಎ ಅಂತಂದರೆ ನಿಮಗೆ ಸೀಟ್ ಇಷ್ಟ ಆಗಿದೆ, ನೀವು ಅಡ್ಮಿಷನ್ ತೊಗೋತಿದ್ದೀರಾ. ಬಿ ಸಿ ಅಂತಂದರೆ ನಿಮಗೆ ಸೀಟ್ ಇಷ್ಟ ಇಲ್ಲ. ಬಿ ಅಂದರೆ ಇಷ್ಟ ಇದೆ ಬಟ್ ನನಗೆ ಒಳ್ಳೆ ಕಾಲೇಜ್ ಬೇಕು. ಸಿ ಅಂದರೆ ನನಗೆ ಇಷ್ಟನೇ ಇಲ್ಲ ಈ ಕಾಲೇಜು, ಬೇರೆ ಕಾಲೇಜ್ ಬೇಕು. ಡಿ ಅಂದರೆ ನನಗೆ ಕೌನ್ಸ್ಲಿಂಗೇ ಬೇಡ, ನನಗೆ ನಾನು ಎಕ್ಸಿಟ್ ಆಗಿರ್ತೀನಿ ಕೌನ್ಸ್ಲಿಂಗ್ ಪ್ರೋಸೆಸ್ಸಿಂದ ಅಂತ. ಇದ್ರ ಬಗ್ಗೆ ಕೂಡ ನಾನು ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ ಮುಂದೆ ಸ್ಟೆಪ್. ಇವಾಗ ಹೇಳ್ತಾಯಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡ್ತೀರಾ, ಅದಕ್ಕೋಸ್ಕರ ಮುಂದೆ ಕ್ಲಿಯರಾಗಿ ಹೇಳ್ತಾ ಇರ್ತೀನಿ. ಸ್ಟೆಪ್ 12 ಬಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೇಮ್ ಸೆಕೆಂಡ್ ರೌಂಡಲ್ಲೂ ಮತ್ತು ನೀವು ಆಪ್ಷನ್ ಎಂಟ್ರಿ ಏನು ಮಾಡೋಕ್ಕಾಗಲ್ಲ. ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಹಾಕೋಕ್ಕಾಗಲ್ಲ, ಕಾಲೇಜು ಏನಿದೆ ಅದರಲ್ಲೇ. ಓಕೆನಾ. ನೀವು ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತಾರೆ ಅದೇ ನಿಮ್ಮ ಫೈನಲ್ ಚಾಯ್ಸ್ ಎಂಟ್ರೀಸ್, ಆಪ್ಷನ್ ಎಂಟ್ರೀಸ್. ಆಮೇಲೆ ಮಾರ್ಕ್ ಆಗುತ್ತೆ ಮತ್ತು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಥರ್ಡ್ ರೌಂಡು ಇಂಜಿನಿಯರಿಂಗ್ಗೆ ಪಕ್ಕ ಇರುತ್ತೆ. ಮೆಡಿಕಲ್ಗೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಹೇಳ್ತಾರೆ. ಅಂತಂದರೆ ಯಾವುದಾದ್ರೂ ಸೀಟ್ ಉಳಿದಿರೋ ಸೀಟ್ಗೆ ಇದು ಮಾಡ್ತಾ ಇರ್ತಾರೆ. ಮೆಡಿಕಲ್ ಸ್ಟೂಡೆಂಟ್ಸು ಯಾರೆಲ್ಲ ಇದ್ದೀರಾ, ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಫೈನಲ್ ಬ್ಯಾಟಲ್ ಮಾಡ್ಕೊಂಡು ಬಿಡ್ಬೇಕು. ನೀವು ಥರ್ಡ್ ರೌಂಡ್ಗೆ ಬರೋ ಥಿಂಕೇ ಮಾಡಬಾರ್ದು. ಇಲ್ಲಿ ಬಂದಿದ್ರೆ ಥರ್ಡ್ ರೌಂಡ್ವರೆಗೂ ಅಂತಂದರೆ ನೀವು ಇಲ್ಲಿ ಸ್ವಲ್ಪ ಕಷ್ಟ ಇದು ಮಾಡಬೇಕಾಗುತ್ತೆ. ಡಿಲೇ ಆಗೋದಾಗಲಿ, ಬೇರೆ ಮಿಕ್ಕಿ ಸೀಟ್ಸ್ ಇರುತ್ತೆ, ಚೆನ್ನಾಗಿರೋ ಸೀಟ್ಸ್ ಇಲ್ಲ, ಆ ರೀತಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಸೆಕೆಂಡ್ ರೌಂಡ್ವರೆಗೂ ನಿಮ್ಗೆ ಚೆನ್ನಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವ್ದು ಬಂದಿರುತ್ತೆ ಅದಕ್ಕೆ ಅಡ್ಮಿಷನ್ ತೊಗೊಳ್ಳಿ. ಥರ್ಡ್ ರೌಂಡ್ ಬಂದಿರೋದು ಏನಾದರೂ ನೀವು ಅಡ್ಮಿಷನ್ ತೊಗೊಳ್ಬೇಕಂತ ಇದ್ದರೆ ಥರ್ಡ್ ರೌಂಡ್ಗೂ ಬನ್ನಿ. ಬಟ್ ಮೆಡಿಕಲ್ ಸ್ಟೂಡೆಂಟ್ ಅಪ್ ಟು ಸೆಕೆಂಡ್ ರೌಂಡ್ ಇಸ್ ಗುಡ್. ಪಿ ಜಿ ಸಿ ಟಿ ಅವ್ರಿಗೆ ಏನಂತಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಷ್ಟೇ ಇರುತ್ತೆ. ಥರ್ಡ್ ರೌಂಡು ಯಾವುದಾದ್ರೂ ಸೀಟ್ಸ್ ಆ್ಯಡ್ ಆಗಿದ್ದರೆ, ಇಲ್ಲ ಸೀಟ್ಸ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಸ್ಟೂಡೆಂಟ್ಸಿಂದ, ಆವಾಗ ಇದನ್ನು ಸ್ಟೇ ವೇಕೆನ್ಸಿ ರೌಂಡ್ ಅಂತ ಹೇಳ್ತಾ ಇರ್ತಾರೆ ಪಿ ಜಿ ಸಿ ಟಿ. ಡಿ ಸಿ ಟಿಯಲ್ಲಿ ಕೂಡ ಸೇಮ್ ಎರಡು ರೌಂಡ್ ಏನಿರುತ್ತೆ ಫೈನಲ್ ಇರುತ್ತೆ, ಇದಾಗಿರುತ್ತೆ. ಆಮೇಲೆ ಸ್ಟೆಪ್ 14 ಏನಿರುತ್ತೆ ಅಂತಂದರೆ ಸ್ಟೂಡೆಂಟ್ಸ್ ನೀವು ಇದು ಮಾಡ್ಕೊಳ್ಬೇಕು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸ್ಟೆಪ್ 15 ಆನ್ಲೈನ್ ಮುಖಾಂತರ ನೀವು ಫೀಸ್ ಪೇ ಮಾಡಬೇಕು. ಕಾಲೇಜ್ ಫೀ ಆನ್ಲೈನ್ ಮುಖಾಂತರ ಪೇ ಮಾಡಿಬಿಟ್ಟು ಸ್ಟೆಪ್ 16 ಅಡ್ಮಿಷನ್ ತೊಗೊಳಕ್ಕೆ ಹೋಗಬೇಕು ವಿತ್ ಡಾಕ್ಯುಮೆಂಟ್ಸ್ ಅಡ್ಮಿಷನ್. ಕನ್ಫರ್ಮೇಷನ್ ಸ್ಲಿಪ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಕನ್ಫರ್ಮೇಷನ್ ಸ್ಲಿಪ್ ಈ ಥರ ಇರುತ್ತೆ. ನಿಮ್ಮ ರಿಸಲ್ಟು, ನಿಮಗೆ ಎಲ್ಲಿ ಕಾಲೇಜ್ ಸಿಕ್ಕಿದೆ, ಏನಿದೆ ನಿಮ್ಮದು ರ್ಯಾಂಕ್, ನಿಮ್ಮ ಫೀಸ್ ಎಷ್ಟಿದೆ ಎಲ್ಲನೂ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇರುತ್ತೆ. ಓಕೆನಾ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ಬೇಕಂತ ಕೂಡ ಇಲ್ಲೇ ಹೇಳಿರ್ತಾರೆ. ಆ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು. ಇದು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಕಡಿಮೆನೇ ಟೈಮ್ ಇರುತ್ತೆ. ನೀವು ಅದಕ್ಕೋಸ್ಕರ ಏನು ಮಿಸ್ಟೇಕ್ ಮಾಡ್ದಂಗೆ ನೀವು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಬಗ್ಗೆ ಇರುತ್ತೆ ನಂದು. ಸೊ ಅದನ್ನ ಇದು ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋ ನಂದು ಏನಿರುತ್ತೆ ಅಂತಂದರೆ ಕ್ಲಿಯರಾಗಿ ಮತ್ತು ಅಪ್ಲಿಕೇಶನ್ ಹಾಕಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರತಿಯೊಂದು ಫೀಲ್ಡ್ ಅಪ್ಲಿಕೇಶನ್ ಬಗ್ಗೆ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಇರುತ್ತೆ, ಮತ್ತು ನೀವು ಡಾಕ್ಯುಮೆಂಟ್ಸ್ ಯಾವುದೆಲ್ಲ ತೊಗೊಂಡು ಹೋಗ್ಬೇಕು ನಿಮ್ಮ ಕಾಲೇಜ್ಗೆ ಅನ್ನೋದನ್ನ ನಾನು ಕ್ಲಿಯರಾಗಿ ಹೇಳ್ತಾ ಇರ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ KCT ನೀಟ್ ಕೌನ್ಸಿಲಿಂಗು ಕಂಬೈಂಡ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಮೆಡಿಕಲ್ ಸ್ಟೂಡೆಂಟ್ಸು ಕರ್ನಾಟಕದಲ್ಲಿರೋ ಕಾಲೇಜ್ಗೆ ನೀವು ಆಪ್ಟ್ ಮಾಡ್ಕೊಳ್ಬೇಕಂತಂದರೆ ಕಂಬೈಂಡ್ ಇರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಏನಿರುತ್ತೆ ಇಂಪಾರ್ಟೆಂಟ್ ಇರುತ್ತೆ. ಅದಾದಮೇಲೆ ಚೇಂಜಸ್ ಏನಿರುತ್ತೆ ಅದು ಮೇಜರ್ ಇರುತ್ತೆ. ಸ್ಟೂಡೆಂಟ್ಸ್ ಮಸ್ಟ್ ರೀಅರೇಂಜ್ ಆಪ್ಷನ್ ಆಫ್ಟರ್ ಮಾರ್ಕ್ ನೀವು ಮಾಡೋಕ್ಕೆ ಬರುತ್ತೆ. ಮತ್ತು ಆಪ್ಷನ್ಸ್ ಇರುತ್ತೆ. ಥರ್ಡ್ ರೌಂಡ್ ಇಸ್ ಫೈನಲ್ ಇರುತ್ತೆ. ಥರ್ಡ್ ರೌಂಡ್ ನೀಟ್ಗೆಲ್ಲ ಇರೋದಿಲ್ಲ, PCT ಸಮ್ಟೈಮ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇರಲಿ ಗೈಸ್ ಕಮೆಂಟ್ ಹಾಕಿರಿ. ರಾಂಗ್ ಕ್ವಶನ್ಸ್ ಇದ್ರೆ ಏನು ಪರವಾಗಿಲ್ಲ, ಯಾರು ಕೇಳ್ತಾರೆ ಹೇಳಿ. ಕಮೆಂಟ್ಸ್ ನೀವು ಹಾಕಿರೋ ಕಮೆಂಟ್ಸ್ ಬೇರೆ ಯಾರು ನೋಡೋದಿಲ್ಲ, ನಮ್ಮ ಟೀಮ್ ಅಷ್ಟೇ ನೋಡ್ತಾ ಇರ್ತಾರೆ. ನಾವು ಇರೋದಲ್ಲಿ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ನಾವೇನು ಅನ್ಕೊಳ್ಳೋದಿಲ್ಲ. ನೀವು ಚೆನ್ನಾಗಿರೋ ಕಮೆಂಟ್ ಹಾಕಿ, ಏನಾದರೂ ಹಾಕಿ, ನಿಮ್ಗೇನೋ ಒಂದು ಗೊತ್ತಿಲ್ಲ ಸರ್ ವಾಟ್ ಈಸ್ ಆಪ್ಷನ್ ಎಂಟ್ರಿ ಅಂತ ಹಾಕಿದ್ರು ನಾವು ಏನೋ ಅನ್ನೋದಿಲ್ಲ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ.